ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಸುದ್ದಿಗಳೊಂದಿಗೆ ತಮ್ಮೆದುರಿಗೆ ಹಾಜರಾಗಿದೆ. ಒಂದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಮಳೆ ಬಂದು ನಿಂತ ಮೇಲೆ ಹನಿಗಳು ಬೀಳ್ತಾ ಇರ್ತವೆ. ಕೆಲವೊಮ್ಮೆ ಮಳೆ ಬಂದು ನಿಂತ ಮೇಲೆ ಗುಡುಗು ಪ್ರಾರಂಭ ಆಗುತ್ತೆ. ಆ ಗುಡುಗಿನ ಜೊತೆ ಇನ್ನೂ ದೊಡ್ಡ ಮಳೆ ಬರ್ಬೋದು. ಆ ಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಕಾಂಗ್ರೆಸ್ನ ಒಳಗಡೆ ಒಂದು ರೀತಿಯ ಆತಂಕ ಇದೆ. ಆತಂಕ ಯಾಕೆ? ಒಳಗಡೆ ನಾಯಕರು ಏನು ಮಾತಾಡ್ತಿದ್ದಾರೆ, ಏನಾಗ್ತಿದೆ? ಹಾಗೆಯೇ ಈಗಾಗಲೇ ನೇಪಥ್ಯಕ್ಕೆ ಸರಿದಿದೆ ಎಂದುಕೊಳ್ಳಲಾದ ಒಂದು 2 ವಿಚಾರಗಳೇನಿದೆ, ಆ 2 ವಿಚಾರನ ಹೇಳ್ತೀನಿ, ಮತ್ತೆ ಅದು ಮುನ್ನೆಲೆಗೆ ಬರುತ್ತೆ. ಹಾಗೆ ಇನ್ನೊಂದು ವಿಚಾರ ತಮ್ಮ ಜೊತೆ ನಾನು ಮಾತನಾಡೋದು, ಮಹತ್ವದ ಸಂಧಾನ ಸಭೆ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದೆ. ನಾನು ಈಗ ನಿಮ್ಮ ಜೊತೆ ಮಾತನಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಇಸ್ಲಾಮಾಬಾದಿನ ಐಷಾರಾಮಿ ಹೋಟೆಲ್ನಲ್ಲಿ ಮಾತುಕತೆ ನಡೀತೆ. ಈಗಾಗಲೇ ಅಮೇರಿಕಾದ ನಿಯೋಗ ಇಸ್ಲಾಮಾಬಾದನ್ನು ತಲುಪಿದೆ. ಅದರಂತೆ ಇರಾನ್ ನಿಯೋಗ ಬಂದಿದೆ. ಅಮೇರಿಕಾ ನಿಯೋಗದಲ್ಲಿ ಅಮೇರಿಕಾದ ಉಪಾಧ್ಯಕ್ಷರಿದ್ದಾರೆ. ಸೊ ಎವ್ರಿಥಿಂಗ್ ಐ ವಿಲ್ ಲೆಟ್ ಯು ನೋ. ಮೊದಲನೇ ಪ್ರಶ್ನೆ, ಮೊದಲನೇ ಸುದ್ದಿ, ಕಾಂಗ್ರೆಸ್ ಒಳಗಡೆ ವಿಚಿತ್ರ ಆತಂಕ, ಸೋಲುವ ಭಯ. ಅದರ ಜೊತೆಗೆ ಈ ಸೋತರೆ ಆ ಜವಾಬ್ದಾರಿ ಯಾರ್ದು ಅನ್ನೋ ಪ್ರಶ್ನೆ. ಆಗ ಬೇರೆ ಬೇರೆಯವರ ಮೇಲೆ ಜವಾಬ್ದಾರಿ ಹಾಕೋ ಯತ್ನ ನಡೀತಾ ಇದೆ. ಇದು ಸ್ಪಷ್ಟ. ಇದಕ್ಕೆ ಬೇರೆ ಬೇರೆಯವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅಂತ ಹೇಳೋದಕ್ಕಿಂತ ಮೊದಲು ಈ ಸುದ್ದಿಯ ಮೂಲ ಏನಿದೆ, ಈ ಭಯದ ಮೂಲ ಇರೋದು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಕೊಟ್ಟ ವರದಿ. ಇದು ಬಹಳ ಮಹತ್ವದ್ದು. ಈ ವರದಿ ಏನನ್ನ ಹೇಳುತ್ತೆ, ವರದಿಯಲ್ಲಿರೋದೇನು, ಇದು ಮುಖ್ಯವಾದ್ದು. ಬಹಳ ಸ್ಪಷ್ಟವಾಗಿ ಈ ವರದಿ ಏನಿದೆ 3 ಮೇಲೆ ಆರೋಪವನ್ನು ಮಾಡಿದೆ. 3 ಮುಸ್ಲಿಂ ನಾಯಕರ ಮೇಲೆ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದೆ. ಯಾಕಂದರೆ ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ ಅನ್ನೋದು ಸುರ್ಜೇವಾಲಾ ಅವರ ಮೊದಲ ಅಬ್ಸರ್ವೇಷನ್. ಅವರು ಯಾರ್ಯಾರು? ಒಬ್ಬರು ಸಚಿವ ಜಮೀರ್ ಅಹ್ಮದ್ ಖಾನ್, ಇನ್ನೊಬ್ಬರು ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್, ಹಾಗೂ ವಿಧಾನ ಪರಿಷತ್ನ ಇನ್ನೊಬ್ಬ ಸದಸ್ಯರಾಗಿರುವಂಥ ಅಬ್ದುಲ್ ಜಬ್ಬಾರ್. ಈ 3 ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವ ಶಿಫಾರಸನ್ನು ಸುರ್ಜೇವಾಲಾ ಮಾಡಿದ್ದಾರೆ. ಇದರ ಹಿನ್ನೆಲೆ ಏನು, ಯಾಕೆ ಮಾಡಿದ್ರು? ಇದರಲ್ಲೇನಾದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ನಡುವಿನ ಜಗಳ ತಿಕ್ಕಾಟದ ನೆರಳಿದೆಯಾ? ಅದೇ ರೀತಿ ಸುರ್ಜೇವಾಲಾ ಪಾರ್ಟಿಸಾನ್ ಆಗಿದ್ದಾರಾ? ಈ ಪ್ರಶ್ನೆಗಳಿವೆ. ಸೊ ಅದರ ಸುರ್ಜೇವಾಲಾ ವರದಿ ಏನು ಹೇಳುತ್ತೆ ಅನ್ನೋದು, ಅದು 3-4 ಪಾಯಿಂಟ್ಗಳನ್ನು ನಾನು ತಮಗೆ ತಿಳಿಸೋಕ್ಕೆ ಯತ್ನ ಮಾಡ್ತೀನಿ. ಒಂದು, 3 ಮುಸ್ಲಿಂ ನಾಯಕರ ವಿರುದ್ಧ ಶಿಸ್ತಿನ ಉಲ್ಲಂಘನೆಯ ಆರೋಪ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ನೀಡಿಲ್ಲ ಈ 3. ಅಂದರೆ ಇವರು ಪ್ರಚಾರದಿಂದ ದೂರ ಉಳಿದ್ರು ಅಥವಾ ಒಳಗಡೆನೇ ತಮ್ಮ ಸಮುದಾಯದ ಮತದಾರರಿಗೆ ಅಥವಾ ತಮ್ಮ ಯಾರು ಬೆಂಬಲಿಗರಿದ್ದಾರೆ ಅವರಿಗೆ ಮತ ಹಾಕಬೇಡಿ ಅಂದ್ರೆ ಗೊತ್ತಿಲ್ಲ. ಸುರ್ಜೇವಾಲಾ ಅವರ ಪ್ರಕಾರ ಸಂಪೂರ್ಣ ಬೆಂಬಲ ಕೊಟ್ಟಿಲ್ಲ. ಸಂಪೂರ್ಣ ಅಂದರೆ ಏನು, ಯಾವುದು ಸಂಪೂರ್ಣ? ಏನು ನಜೀರ್ ಅಹಮದ್ ದಾವಣಗೆರೆಗೆ ಹೋದರೂ ಕೂಡ ಅಲ್ಲಿ ಅವರು ಪ್ರಚಾರದಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನೋದು ಸಂಪೂರ್ಣವೇ? ಗೊತ್ತಿಲ್ಲ. ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದಾರೆ, ಇದು ಇನ್ನೂ ಗಂಭೀರವಾದ್ದು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಹೊಸತೇನೂ ಅಲ್ಲ, ಸಬೋಟೇಜಿಂಗ್ ನಡೆದಿದೆ. ಇದರ ಅರ್ಥ ಏನು? ಚುನಾವಣಾ ಫಲಿತಾಂಶ ಬರುವುದಕ್ಕಿಂತ ಮೊದಲು ಇದನ್ನು ಸಬೋಟೇಜ್ ಅಂತ ಅವ್ರು ಕರೀತಾರೆ ಅಂತ. ಆದರೆ ಅದರ ಅರ್ಥ ಪಕ್ಷದ ಅಭ್ಯರ್ಥಿ ಸೋಲೋದು ಬಹುಮಟ್ಟಿಗೆ ನಿಶ್ಚಿತ ಅಂತಲ್ವ. ಸೊ ಇದೆಲ್ಲ ಗೊತ್ತಿದೆ. ಇದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ತಮ್ಮ ಲಕ್ಷ್ಯಕ್ಕೆ ತರ್ಬೋದು. ಒಂದು, ಈ ಟಿಕೆಟ್ ಹಂಚಿಕೆ ವಿವಾದ ಆದದ್ದು ಗೊತ್ತಿದೆ. ಸ್ಥಳೀಯ ಮಟ್ಟದಲ್ಲಿ ಅಸಮಾಧಾನ ಇತ್ತು. ಸಮುದಾಯ ಆಧಾರಿತ ರಾಜಕಾರಣದ ಸಮಸ್ಯೆ ಇತ್ತು. ಮುಸ್ಲಿಮರದ್ದು ತಮ್ಮದು ಅಂತ ಹೇಳಿದರು. ಸೊ ಇದು ಎಲ್ಲ ಈ ಗುಂಪು ರಾಜಕಾರಣ ಏನಿದೆ ಕಾಂಗ್ರೆಸ್ನ ಹಳೆಯ ಸಮಸ್ಯೆ ಈಗ ಮತ್ತೆ ಉಲ್ಬಣಗೊಂಡಿದೆ. ಅದು ಈಗ ಕಾಣ್ತಾ ಇದೆ. ಸೊ ಇದು ಕಂಡ್ರೆ, ಹಾಗಿದ್ದರೆ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಳ್ತಾರಾ ಸುರ್ಜೇವಾಲಾ ಅವರ ಶಿಫಾರಸಿನ ಪ್ರಕಾರ? ಆ ಶಕ್ತಿ ಕಾಂಗ್ರೆಸ್ಸಿಗಿದೆಯಾ? ಐ ಡೋಂಟ್ ಥಿಂಕ್ ಸೊ. ಒಂದೊಮ್ಮೆ ಅದು ಸಾಧ್ಯನೇ ಇಲ್ಲ ಅಂತ ನಾನು ನಂಬಿದ್ದೇನೆ. ಆಸ್ ಎ ಪೊಲಿಟಿಕಲ್ ಎನಾಲಿಸ್ಟ್, ಲಾಸ್ಟು 3 ದಶಕಗಳಿಂದ ರಾಜಕಾರಣವನ್ನು ಹತ್ತಿರದಿಂದ ನೋಡಿದ್ರೆ ನನಗೆ ಕಾಂಗ್ರೆಸ್ ಆಗಿ ಮಾಡೋದು. ಯಾಕಂದರೆ ಐಂದ ಇಸ್ ದ ವೋಟ್ ಬ್ಯಾಂಕ್ ಫಾರ್ ಕಾಂಗ್ರೆಸ್. ಸೊ ಆ ಅನುಮಾನ ನನಗಿದೆ. ಆದರೆ ಒಂದೊಮ್ಮೆ ಕ್ರಮ ತೆಗೆದುಕೊಟ್ರೆ ಏನಾಗುತ್ತೆ? ಒಂದು, ಇಡೀ ಈ ವಲಯ ಇದೆಯಲ್ಲ, ಈ ಸಮುದಾಯದಲ್ಲಿ ಅಸಮಾಧಾನ ಏನು ಉಂಟಾಗುತ್ತೆ, ಅದು ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ.
ಇದರಿಂದ ವಿರೋಧ ಪಕ್ಷಗಳಿಗೆ ಲಾಭ ಆಗೇ ಆಗುತ್ತೆ. ಅದರ ಜೊತೆಗೆ BJP ಮತ್ತು JDS ಏನಿದೆ ಅವರು ಇದನ್ನು ಬಳಸ್ಕೊತಾರೆ. ಹಾಗೆಯೇ ಈ ಹೈಕಮಾಂಡ್ ಇದು ಹಸ್ತಕ್ಷೇಪ ಅಂಥೇಳಿ ಜಮೀರ್ ಅಹ್ಮದ್ ಪರವಾಗಿದ್ದವರು ಒಂದು ತೀರ್ಮಾನಕ್ಕೆ ಬರಬಹುದು. ಜಮೀರ್ ಅಹ್ಮದ್ ಏನೇ ಇರಲಿ ಸಿದ್ದರಾಮಯ್ಯನವರಿಗೆ ಹತ್ತಿರದವರಾದ್ದರಿಂದ ಅಷ್ಟು ಈಸಿಯಾಗಿ ತಮ್ಮ ಸಚಿವ ಸಂಪುಟದ ಸದಸ್ಯ ತಮ್ಮ ಆತ್ಮೀಯರನ್ನು ಬಲಿ ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ಕೋತಾರೆ. ಇದು ಕೂಡ ಅನುಮಾನ. ಸಿದ್ದರಾಮಯ್ಯ ಸೆಟದ ನಿಲ್ಬೋದು. ಅದರ ಜೊತೆಗೆ ಏನು ಸುರ್ಜೇವಾಲಾ ಅವರು ಏನು ವರದಿ ಕೊಟ್ಟಿದ್ದಾರೆ ಆ ವರದಿ ನಿಜ ಅಲ್ಲ ಅಂತ ಅನ್ಬೋದು. ಇದು ಸತ್ಯ ಅಲ್ಲ, ಯಾವುದೋ ರಾಜಕೀಯ ಉದ್ದೇಶದಿಂದ ಕೊಟ್ಟಿದ್ದಾರೆ ಅನ್ಬೋದು. ಹಾಗೆಯೇ ಯು ಸಿ ದಟ್ ಇವರು ಸುರ್ಜೇವಾಲಾ ಅವರು DK ಪಕ್ಷಪಾತಿ ಅಂತ ನಂಬಲಾಗಿರುವುದರಿಂದ ಅವರು DK ಪರವಾಗಿ ಇರುವುದರಿಂದ ಸಿದ್ದರಾಮಯ್ಯನವರ ಹತ್ತಿರ ಇರುವ ಸಚಿವರ ವಿರುದ್ಧ ದೂರು ಕೊಟ್ಟರ ಅನ್ನೋ ಪ್ರಶ್ನೆ ಕೂಡ ಕೇಳಿಬರುತ್ತೆ. ಆದರೆ ಒಟ್ಟಾರೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಈ ಗುಂಪು ರಾಜಕಾರಣ ಇದೆಯಲ್ಲ ಅದು ಮತ್ತೆ ಮೇಲಕ್ಕೆ ಬಂದಿದೆ. ಇದು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳಬಹುದು. ಯಾವ ರೂಪ ಅಂತ ಹೇಳೋದು ಕಷ್ಟ. ಸೊ ಒಟ್ಟಾರೆಯಾಗಿ ಇಡೀ ಈ ಪ್ರಕರಣ ಏನಿದೆ ಇದು ಹಾಗಿದ್ದರೆ ಏನನ್ನು ಹೇಳುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇನ್ನೂ ಒಂದೆರಡು ವಿಚಾರವೇ ಬೇರೆ ಬೇರೆಯವರು ನೀಡುವ ಪ್ರತಿಕ್ರಿಯೆ. ಅದರಲ್ಲಿ ಭಾಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ನೀಡಿದ ಪ್ರತಿಕ್ರಿಯೆ. ನಿನ್ನೆ ಬೆಳಗಾವಿಯಲ್ಲಿ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದರು, ಚುನಾವಣೆ ಬಗ್ಗೆ ಮಾತನಾಡಿದ್ರು, ಹಾಗೆಯೇ ಬಾಗಲಕೋಟೆ ಬಗ್ಗೆ ಮಾತನಾಡಿದ್ರು, ಅದರಂತೆ ದಾವಣಗೆರೆ ಬಗ್ಗೆ ಮಾತನಾಡಿದ್ರು. ದಾವಣಗೆರೆ ಬಗ್ಗೆ ಅವರು ಮಾತನಾಡಿದ್ದು ಕೂಡ ಕುತೂಹಲಕರವಾಗಿತ್ತು. ದಾವಣಗೆರೆಯಲ್ಲಿ ಅವ್ರು ಏನಂದ್ರು ಗೊತ್ತಾ, ದಾವಣಗೆರೆ ಕುರಿತು ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಯಾಕೆಂದರೆ ಅಹಿಂದ ಏನಿದೆ ಅವರೇ ಕಾಂಗ್ರೆಸ್ನ ಬೆನ್ನೆಲುಬು. ಆದರೆ ಒಟ್ಟಾರೆಯಾಗಿ ಶಾಮನೂರು ಕುಟುಂಬದ ಕಾಂಟ್ರಿಬ್ಯೂಷನ್ ನೋಡಿ ಶಾಮನೂರಿನ ಮೊಮ್ಮಗನಿಗೆ ಕೊಡಲಾಯಿತು ಅಂತಂದರು. ಆದರೆ ಅವರ ಮಾತಿನಲ್ಲಿ ಅವರ ಧ್ವನಿಯಲ್ಲಿ ಭಾಳ ಸ್ಪಷ್ಟತೆ ಇತ್ತು, ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟರೆ ಗೆಲ್ತಿದ್ವಿ, ಹಾಗಿದ್ರೆ ಗೆಲ್ಲಲ್ವಾ? ಸೊ ಕಾಂಗ್ರೆಸ್ ಒಳಗಡೆ ಇಂತಹ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾಳಷ್ಟು ನಾಯಕರುಗಳಿಗೆ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಸೋಲಬಹುದು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಎಷ್ಟು ಮಟ್ಟಿಗೆ ಗ್ರೌಂಡ್ ರಿಪೋರ್ಟ್ ಮೇಲಿದೆಯೋ ಅಥವಾ ಅವರಲ್ಲಿರುವ ಆತಂಕ ಗೊತ್ತಿಲ್ಲ ನಾನು ಐ ಡೋಂಟ್ ಬಿಲೀವ್ ಇನ್ ಜ್ಯೋತಿಷ್ಯ. ನನಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ, ನಾನು ನಂಬಲ್ಲ. ಆದ್ದರಿಂದ ರಾಜಕೀಯ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ. ಯಾಕೆಂದರೆ ಮತದಾರ ತನ್ನ ತೀರ್ಪನ್ನು ಕೊಟ್ಟಿದ್ದಾರೆ, ಅದು ಮತಪಟ್ಟಿಗೆಯಲ್ಲಿದೆ, ಅದು ಮುಂದಿನ ತಿಂಗಳ 4ನೇ ತಾರೀಕು ಗೊತ್ತಾಗುತ್ತೆ. ಆದರೆ ಒಟ್ಟಾರೆ ಸಿಚುವೇಶನ್ ನೋಡಿದರೆ ಒಂದು ಅಬ್ಸರ್ವೇಷನ್ ಏನಿದೆ, ಇದು ದೂರು ಕೊಡೋದು ಇನ್ನೊಂದು ಮತ್ತೊಂದು ಬೇರೆ. ಆದರೆ ಏನು ಸುರ್ಜೇವಾಲಾ ಅವರ ಅಬ್ಸರ್ವೇಷನ್ ನಿಜ ಆದರೆ ಕಾಂಗ್ರೆಸ್ನ ಸಮರ್ಥ ಧುಮುಕಿ ಹೊಡೆದಂಗೆ ಅನುಮಾನ. ಏನು ಅಂದರೆ ಈ ಮೂವರು ನಾಯಕರ ಹೆಸರು ಯಾರು ವಿರುದ್ಧ ದೂರು ಕೊಟ್ಟಿದ್ದಾರೆ ಅವರು ಕೆಲಸ ಮಾಡಿಲ್ಲ ಅಂದರೆ ಮುಸ್ಲಿಂ ಮತಗಳು ಎಲ್ಲಿ ಹೋದವು? ಪ್ರಶ್ನೆ ಅಲ್ಲ. ಆ ಮುಸ್ಲಿಂ ಮತಗಳು ಹಾಗಿದ್ದರೆ SDPI ಅಭ್ಯರ್ಥಿಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಹೋದರ? ಎಸ್. ಸೊ ಇದು ಒಟ್ಟಾರೆ ಪರಿಸ್ಥಿತಿ ಅನಿಸುತ್ತೆ. ಯೂಶ್ವಲಿ ಇಂಥ ಸಂದರ್ಭ ಏನಾಗುತ್ತೆ ಗೊತ್ತಾ ನಿಮಗೆ? ಸೊ ಒಂದು ರಾಜಕೀಯ ಪಕ್ಷ ಬೂತ್ ಮಟ್ಟದಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಯಾವ ಬೂತ್ನಲ್ಲಿ ಎಷ್ಟಾಯಿತು, ಯಾವ ಏರಿಯಾದಲ್ಲಿ ಎಷ್ಟು ಮತ ಬಂತು, ಹೇಗೆ ಬಂತು, ಇನ್ನೊಂದು ಬಂತು ಅನ್ನೋದು. ಸೊ ಅದರ ಮೇಲೆ ಅದು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ರೀತಿಯ ಕ್ಯಾಲ್ಕುಲೇಷನ್ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಗೆಲ್ಲುವಷ್ಟು ಸಮರ್ಥನ ಆಗಿಲ್ಲ ಅಂತ ಅನಿಸೋ ಪ್ರಾರಂಭ. ಆದ್ದರಿಂದ ಈಗ ಯಾರ ತಲೆಯ ಮೇಲೆ ಗೂಬೆ ಕುಡಿಸೋದು ಅನ್ನೋದು ಶುರು ಮಾಡಿದರೆ, ಅದರ ಜೊತೆಗೆ ಕಾಂಗ್ರೆಸ್ ಆಂತರಿಕ ಜಗಳ ಕೂಡ ಇದರಲ್ಲಿ ಪಾತ್ರ ವಹಿಸಿದಂತೆ ಕಾಣುತ್ತೆ. ಇದರಿಂದ ಇನ್ನೂ ನನಗನ್ಸೋ ಹಾಗೆ ಸಿದ್ದರಾಮಯ್ಯ ಮತ್ತು ಅವ್ರ ಬೆಂಬಲಿಗರು ಸುರ್ಜೇವಾಲಾ ಅವ್ರನ್ನ ಬದಲು ಮಾಡಿ ಅಂತ ಕೇಳ್ಬೋದು. ಸುರ್ಜೇವಾಲಾ ಅವ್ರನ್ನ ಎತ್ತಾಕಬೇಕು ಅನ್ನುವ ಒತ್ತಾಯ ಮೊದಲಿಂದ ಇತ್ತು. ಯಾಕೆಂದರೆ ಅವರು ನಿಷ್ಪಕ್ಷಪಾತವಾಗಿ ಅವರಿಲ್ಲ ಅನ್ನೋದು, DK ಪರವಾಗಿದ್ದವರು ಅನ್ನೋದು ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ನಿಜ ಅಂತ. ಆದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಾರ್ಹ ಅಂಪೈರ್ ಅಂತ ಕೆಲಸ ಮಾಡಬೇಕಾದಂತಹ ಸುರ್ಜೇವಾಲಾ ಮಾಡ್ತಾ ಇಲ್ವಾ? ಸಿದ್ದರಾಮಯ್ಯನವರ ಇವರಿಗೆ ಬೇಸರ ಇದೆ, ಅವರು ಪಕ್ಷಪಾತಿ. ಇದೀಗ ವರ್ಕೌಟ್ ಆಗುತ್ತಾ? ಏನಾಗುತ್ತೆ ನೆಕ್ಸ್ಟ್? ಅದೆಲ್ಲವನ್ನು ತಮಗೆ ಬೆಳವಣಿಗೆ ಆದಂತೆ ತಮಗೆ ತಿಳಿಸ್ತಾ ಹೋಗ್ತದೆ.